ಸೊ ಇವತ್ತು ನಾನು ಯಾರ ಜೊತೆ ಬಂದಿದ್ದೀನಿ ನೋಡಿ, ಭೂಮಿಕಾ. ಇವಳ ಹೆಸರು ಡುಮಿ ಭೂಮಿಕಾ ಅಂತ ನಾನು ಕರೆಯೋದು. ಸೊ ಗೈಸ್ ನೋಡಿ, ಈ ಸತಿ ಏನೇನೋ ಆರ್ಡರ್ ಮಾಡಿದ್ದೀವಿ. ಆ್ಯಂಡ್ ಶಿ ಈಸ್ ಮೈ ಓಲ್ಡ್ ಆ್ಯಂಡ್ ಓಲ್ಡೆಸ್ಟ್ ಫ್ರೆಂಡ್ ಯುಕ್ತ. ಹಾಯ್ ಅಂದೆ. ಆ್ಯಂಡ್ ಶಿ ಈಸ್ ಸಮ್ ಶೈ ಪರ್ಸನ್, ಯುನೋ. ಸೀರೆ 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 ಬಿಟ್ರೆ ಬರ. ಆ್ಯಂಡ್ ಗೈಸ್ ಇವಾಗ ನಾವು ಚೆನ್ನಾಗಿ ಎಲ್ಲ ಕಡೆ ಸುತ್ತಾಡ್ಕೊಂಡು ತಿನ್ನಕ್ಕೆ ಬಂದಿದ್ದೀವಿ. ಇವಳಿಗೆ ಇದನ್ನ ನೋಡಿ ತಿನ್ನಬೇಕು ಅಂತಲೇ ಅನಿಸ್ತಿಲ್ವಂತೆ. ಅದಕ್ಕೆ ನಾನು ಅರ್ಶಿನ ಕುಂಕುಮ ಎರಡು ಇಕ್ಬಿಟ್ಟು ಪೂಜೆ ಮಾಡಿಬಿಡು ಅಂತ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಭೂಮಿಕಾ, ಅವಳಿಗೆ ತುಂಬ ನಾಚಿಕೆ ಆಗಿಬಿಟ್ಟಿದೆ ಅವಳಿಗೆ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ. ಇಲ್ಲಿ ನೋಡಿ ಹೆಂಗೆ ಆಡ್ತಿದ್ದಾಳೆ ನೋಡಿ. ನೋಡಿ ಅಷ್ಟು ಅವಳದೇ ದೊಡ್ಡ ಬಕೆಟ್ ನೋಡಿ ಗೈಸ್. ಸೊ ಗೈಸ್ ನಾವಿವಾಗ ಮೊಮ್ಮಸ್ ತಗೊಳಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮಮ್ಮಿಗೆ. ನೋಡೋಣ ಬನ್ನಿ ಹಾಕಿದಾರಾ ಹಾಕಿಲ್ವಾ ಅಂತ. ನೋಡಿ ಇದೇ ರೋಡು. ಈ ರೋಡ್ ನೋಡಿದರೆ ನಾನು ಕಮೆಂಟ್ ಮಾಡಿ. ಸೊ ಗೈಸ್ ಅಲ್ಲಿ ಮಮ್ಮೂಸ್ ಈಗ ತಾನೇ ಓಪನ್ ಮಾಡ್ತಾಯಿದ್ರು. ಸೊ ಅಲ್ಲಿ ಸ್ವಲ್ಪ ಹೊತ್ತು ಲೇಟ್ ಆಯಿತು, ಒಂದು 10 ಮಿನಿಟ್ಸ್ ಆಗುತ್ತೆ ಅಂದರು ಭಯ. ಸೊ ಇವಾಗ ನೋಡ್ತಾ ಇರ್ಬೋದು, ಈಗ ತಾನೇ ಅವರು ಸ್ಟೀಮಿಗೆ ಇಕ್ತಾಯಿದ್ರು. ಸೊ ಹಂಗೆ ವೆಯ್ಟ್ ಮಾಡ್ತಾಯಿದ್ವಿ. 50 ಆಫ್ ಮಾಡೋದು. ಭೂಮಿಕಾ ನಿಂಗೆ ಏನು ಅನಿಸ್ತೈತೆ? ದಿನ ಮನೇಲಿ ಇದ್ದು ಮೀಟ್ ಮಾಡ್ತಾರೆ, ಖುಷಿ ಆಗ್ತಿದೆ. ನಿಂಗೇನು ಅನಿಸ್ತೈತೆ ನಾನು ಮೀಟ್ ಮಾಡೋದು? ಚಿಕ್ಕವಳಿಂದ ಅಲ್ಲ, ಎಷ್ಟೊಂದು ದಿನ ಆದಮೇಲೆ ಈಗ ಮೀಟ್ ಮಾಡೋದ್ವಲ್ಲ, ಏನು ಅನಿಸ್ತೈತೆ? ಸೊ ಗೈಸ್ ಇವತ್ತು ನಾವು ಈಚೆಲ್ಲ ಓಡಾಡ್ಕೊಂಡು ಬಂದ್ವಿ. ಆ್ಯಂಡ್ ಇವಾಗ ಯುಕ್ತನ ಕೇಳೋಣ ಬಂದಿದ್ವಿ. ಹೇಳ ಸುಮ್ಮನೆ. ಈಗ ಎಷ್ಟು 2-3 ವರ್ಷ ಆಯಿತು ಅನ್ಕೋ, ಆದಮೇಲೆ ನನ್ನ ಮೀಟ್ ಮಾಡಿದ್ಯಲ್ವಾ, ಈಗ ನಿಂಗೇನು ಅನಿಸ್ತೈತೆ? ಕ್ರೇಜಿ ಅನಿಸ್ತೈತಾ? ಇವಾಗ ನಾವು ವಿಲೇಜ್ ಹತ್ರ ಇದ್ದೀವಿ, ಮಾಮೂಲಿ ಮಮ್ಮೂ ಸ್ಪಾಟಲ್ಲಿ ಇದ್ದೀವಿ. ನೋಡಿ ಆ್ಯಂಡ್ ಇಲ್ಲಿ ರೋಲ್ ಎಲ್ಲ ಸಿಗುತ್ತೆ, ಫೇಮಸ್ ರೋಲ್ ಇದು. ಆ್ಯಂಡ್ ಶೀ ಇಸ್ ಡಿಂಪನ, ಭೂಮಿಕಾ ಅವರ ಕೆಳಗಡೆ ಮನೆಯಾಗಿರೋ ಪಾಪು. ಡಿಂಪು ನಿನ್ನ ಹೆಸರೇನು ಹೇಳು? ಏನು ಬೇಕು? ನೋಡ್ಬಿಟ್ಲಾ? ಚೆನ್ನಾಯ್ತಾ ಡಿಂಪು? ಸೂಪರ್ ಆಗೈತಾ? ಆಯನ್ನು ಆಯನ್ನು ಬಾಯಲ್ಲಿ ಹೇಳು. ಆಯನ್ ಮಾತಾಡು. ವೆಲ್ಕಮ್ ಬ್ಯಾಕ್ ಟು ಚಾನೆಲ್. ಒಂದು ರೌಂಡ್ ಔಟ್ ಬಂದ್ಲು ಗಾಡಿಲಿ. ಏನೋ ನೀನು ಅವಳನ್ನ ಮಾತಾಡ್ಸೋದು? ಸೊ ಗೈಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಚತುರ್ಥಿ ಇತ್ತು ಅವತ್ತು, ಸ್ಯಾಟರ್ಡೆ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವೆಲ್ಲರೂ. ನಾನು ನನ್ನ ತಮ್ಮ ನೋಡಿ ಮಲ್ಕೊಂಡಿದ್ದಾನಲ್ಲಿ. ಆ್ಯಂಡ್ ಇವತ್ತು ಶನಿವಾರ ಆ್ಯಂಡ್ ಇವತ್ತು ಚತುರ್ಥಿ. ದೇವಸ್ಥಾನಕ್ಕೆ ಹೋಗಬೇಕು ಇವತ್ತು. ಆ್ಯಂಡ್ ದೇವಸ್ಥಾನಕ್ಕೆ ಹೋಗೋದು ಆ್ಯಂಡ್ ಎಲ್ಲ ಹೋಗ್ತೀವಿ ಅಂತೆಲ್ಲ ವ್ಲಾಗ್ ಮಾಡಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಮತ್ತು ಏನೇನಾಗುತ್ತೆ ಮುಂದೆ ನೋಡೋಣ ಬನ್ನಿ. ಸೊ ಗಾಯ್ಸ್ ಇವಾಗ ನಾವು ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಎಲ್ಲರೂ ರೆಡಿಯಾಗಾಯಿತು. ಇವಾಗ ನಾನು ಕೆಳಗೆ ಸ್ಟೇರ್ಸಲ್ಲಿ ಹೋಗ್ತಾ ಇದ್ದೀನಿ, ಯಾಕಂದರೆ ಲಿಫ್ಟು ಲೇಟಾಗಿ ಹೋಗುತ್ತೆ, 4th ಫ್ಲೋರಲ್ಲಿದೆ. ಸೊ ನಾನು ಬೇಗ ಹೋಗೋಣ ಬನ್ನಿ. ಫಸ್ಟಿಗೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು. ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವಳನ್ನ ಕರ್ಕೊಂಡು ಹಾಗೆ ಹೋಗೋಣ, ಓಕೆನಾ? ಬನ್ನಿ. ಹಿಂಗೆ ಕುಣಿದು ಬಾರಿ ಅಂತ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಿದ್ದಾನೆ. ಆ್ಯಂಡ್ ನೋಡಿ, ಆ್ಯಂಡ್ ಇವ್ರು ನಮ್ಮ ತಾರಾ ಆಂಟಿ. ಇದು ನನ್ನ ಫ್ರೆಂಡ್ ಮನೆ, ಶ್ರೇಯಾ ಮನೆ. ಇದು ನನ್ನ ಸ್ಕೂಲ್ ಬೆಸ್ಟ್ ಫ್ರೆಂಡ್ ಅವಳು ನನಗೆ, ಶ್ರೇಯಾ. ಅವ್ರ ಮನೆ ಇದು. ಅವ್ರ ಮನೆ ಒಳಗೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಅವಳನ್ನ ಕರ್ಕೊಂಡು ಹೋಗೋಣ ಬನ್ನಿ. ಸಿಕ್ಕಾಕೊಂಡ್ಬಿಟ್ಟಾರೆ, ಏನು ಮಾಡೋದು? ಸೊ ಗೈಸ್ ನನಗೆ 4th ಫ್ಲೋರ 3rd ಫ್ಲೋರ 4th ಫ್ಲೋರ್ ಇವ್ನು ಭಯ ಗೈಸ್, ಯಾಕಂದರೆ ಯಾವಾಗ ನಿಂತೋಗ್ಬಿಡಿನೋ ಅಂತ ಭಯ ಗೈಸ್. ನೋಡಿ
ನನ್ನ ತಮ್ಮನ ಟಿ ಶರ್ಟ್ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ನಾವು ದೇವಸ್ಥಾನ ಮುಗಿಸ್ಕೊಬಂದು ಫ್ರೈಸ್ ಫ್ಯಾಕ್ಟ್ರಿ, ಇದು ನಮ್ಮ ಸ್ಕೂಲ್ ಹಳೇ ಅಡ್ಡ ನಮ್ಮದು. ಸೊ ಅಲ್ಲಿದ್ದು ಬಂದ್ವಿ ತಿನ್ನೋಣ ಅಂದ್ಬಿಟ್ಟು ಪಿಜ್ಜಾ ಫ್ರೈಸ್ ಏನೋ ಆರ್ಡ್ರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಗೈಸ್. ನೀವು ಏನಾದರೂ RPS ಲೇಔಟ್ ಹತ್ರ ಇದ್ದರೆ ಬಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫ್ರೈಸ್ ಫ್ಯಾಕ್ಟ್ರಿಲಿ. ದೆನ್ ಅಲ್ಲಿಂದ ಮನೆಗೆ ಹೊರಟ್ವಿ. ನಾನು ಶ್ರೇಯಾ ಒಂದು ಗಾಡೀಲಿ ಬರ್ತಿದ್ವಿ, ನನ್ನ ತಮ್ಮ ಒಂದು ಗಾಡೀಲಿ ಬರ್ತಿದ್ದ. ಹಂಗೆ ಮಾತಾಡಿಕೊಂಡು ನಕ್ಕೊಂಡು ಹೋಗ್ತಾ ಇದ್ವಿ. ಮಳೆ ಬೇರೆ ಬರ್ತಾ ಇತ್ತು, ತುಂಬ ಚೆನ್ನಾಗಿತ್ತು ವೆದರ್. ಒಂಥರ ಸಾಯಂಕಾಲ ಸ್ಪೆಂಡ್ ಮಾಡಿದ್ದು. ಸೊ ಗೈಸ್ ಫೈನಲಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಶ್ರೇಯಾನು ಮನೆಗೆ ಬಿಟ್ಬಿಟ್ಟು ನಾನು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಸಿಗ್ತೀನಿ. ಕೇಳಿಸ್ತೈತಲ್ವ ಅಂದ್ರೆ ಗೊತ್ತಿಲ್ಲ, ನೋಡೋಣ. ಸೊ ಗೈಸ್ ನಾವು ಇವಾಗ ಮನೆಗೆ ಬಂದ್ವಿ. ನಮ್ಮಮ್ಮ ನಾಳೆ ಮಾಡೋಕ್ಕೆ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಎತ್ತಿಕ್ತವ್ರೆ ದಮ್ ಬಿರಿಯಾನಿ ಮಾಡೋಕ್ಕೆ. ಆ್ಯಂಡ್ ಇವಾಗ ಡಿನ್ನರ್ ಬಂದು ಪಾಲಕ್ ಪನ್ನೀರ್ ಆ್ಯಂಡ್ ಚಪಾತಿ ಅಲ್ಲಿ ಕಲಸಿ ಇಟ್ಟಿದ್ದಾರೆ. ಇವಾಗ ಹಾಕಬೇಕು ಆ್ಯಂಡ್ ತಿನ್ನೋಬೇಕಾದ್ರೆ ಸಿಗ್ತೀವಿ. ಬಾಯ್. ಸೊ ಗೈಸ್ ನೋಡಿ ಬಿರಿಯಾನಿ ಎಲ್ಲ ರೆಡಿ, ದಮ್ ಕಟ್ಟವ್ರೆ. ತುಪ್ಪ ಹಾಕ್ತಾಯಿದ್ದಾರೆ ನಮ್ಮಮ್ಮ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಸಂಡೇ ಬಂದ್ಬಿಟ್ಟು ನಮ್ಮಮ್ಮ ದಮ್ ಬಿರಿಯಾನಿಗೋಸ್ಕರ ನೈಟೇ ಫ್ರೈಡ್ ಆನಿಯನ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ರು. ಅದಕ್ಕೆ ತುಪ್ಪ ಎಲ್ಲ ಅಂದರೆ ಮ್ಯಾರಿನೇಟ್ ಎಲ್ಲ ಮಾಡಿ ಇಕ್ಬೇಕಾಗುತ್ತೆ. ಅದೆಲ್ಲ ಇಟ್ಟು ದಮ್ ಕಟ್ಟಿ ಯಾವಾಗ ಕರೆದ್ರು ಬಾ ವಿಡಿಯೋ ಮಾಡ್ಕೊ ಅಂತ. ಸೊ ಚೆನ್ನಾಗಿರುತ್ತೆ ಇದು ತೋರ್ಸೋಕ್ಕೆ ಅಂದ್ಬಿಟ್ಟು ನಾನು ಕೂಡ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇವಾಗ ದಮ್ ಕಟ್ಟಿಟ್ಟಿದ್ದಾರೆ, ನೋಡಿ ದಮ್ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ. ಫೈನಲಿ ರೆಡಿ ಆಯಿತು ನೋಡಿ ಗೈಸ್ ಬಿರಿಯಾನಿ. ಈ ಬಿರಿಯಾನಿ ಅಂತೂ ನಂಗೆ ಸಖತ್ ಇಷ್ಟ ಗೈಸ್. ನನಗೆ ಹೈದ್ರಾಬಾದಿ ಬಿರಿಯಾನಿ ಅಂದರೆ ಸಖತ್ ಇಷ್ಟ. ಆ್ಯಂಡ್ ಬಾಸ್ಮತಿ ರೈಸ್ ಎಲ್ಲ ಸಖತ್ತಾಗಿರುತ್ತೆ ಕಾಂಬಿನೇಷನು, ನಂಗೆ ತುಂಬ ಇಷ್ಟ. ಹಿಂಗಿತ್ತು ನಮ್ಮ ಸ್ಯಾಟರ್ಡೇ ಸಂಡೇ ಆ್ಯಂಡ್ ಫ್ರೈಡೇ ಅನಿಸುತ್ತೆ. ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗಿದ್ವಿ ಆ್ಯಂಡ್ ಈ ಥರ ಇತ್ತು. ಆ್ಯಂಡ್ ನಮ್ಮ ಮನೆ ಕಡೆ ಅಂತೂ ಹೆವಿ ಫುಲ್ಲು ಗಾಳಿ ಮಳೆ ವೆದರ್ ಅಂತೂ ಹೆವಿ ಸೈಕಾಗಿದೆ. ಆ್ಯಂಡ್ ಇವಾಗ ಬಿರಿಯಾನಿ ಎಲ್ಲ ರೆಡಿಯಾಗಿದೆ ಆ್ಯಂಡ್ ನಾನು ಹೋಗಿ ಈಗ ತಿನ್ನಬೇಕು. ಆ್ಯಂಡ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅನೂಸ್ ಲೈಫ್ ಡೈರಿ ಅಂತ ಬರುತ್ತೆ ನೋಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಬಾಯ್, ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ.